ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಅಂಡ್ ವ್ಲಾಗ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಒಂದು ಸ್ಮಾಲ್ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಇವತ್ತು ಏನು ಶಾಪಿಂಗ್ ಮಾಡಿದ್ದೀನೋ ಆ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನೆಲ್ಲ ಮಿತ್ರದಲ್ಲೇ ತೊಗೊಂಡಿರೋದು. ಸ್ವಲ್ಪ ಆಫರ್ಸ್ ಕೂಡ ಇತ್ತು, ಹಾಗಾಗಿ ನಾನು ಮಿತ್ರದಲ್ಲಿ ಶಾಪಿಂಗ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಶಾಪಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಹಬ್ಬ ಹತ್ರ ಬರ್ತಿದೆ, ಯುಗಾದಿ ಹಬ್ಬ. ಹಾಗಾಗಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಶಾಪಿಂಗ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಚಾನಲ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ನಂಗೆ ತುಂಬಾ ಮುಖ್ಯ ಇದೆ. ಹಾಗಾಗಿ ಸ್ನೇಹಿತರೆ, ಮೊದಲನೇದು ಸ್ಟಾರ್ಟ್ ಮಾಡಿಬಿಡೋಣ. ನಾನು ಯಾವುದನ್ನು ಕೂಡ ಇನ್ನೂ ಕೆಲವೆಲ್ಲ ಅನ್ಬಾಕ್ಸ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಕೆಲವು ಅನ್ಬಾಕ್ಸ್ ಮಾಡಿದ್ದೀನಿ ಗೈಸ್ ನಾನು. ಸ್ನೇಹಿತರೆ, ಇದು ಆಲಿಯಾ ಭಟ್ ಈಗ ನಾನು ಹಾಕೊಂಡಿರೋ ಪ್ಯಾಟ್ರನ್ ಟೈಪೆ. ಬಟ್ ನಾನು ಇದು ಸಿಲ್ಕ್ ವೇರ್ ಮಾಡಿದ್ದೀನಿ. ಇದು ರೈನ್ ಕಾಟನ್ ಕ್ಲಾತ್ ಸ್ನೇಹಿತರೆ, ವಿತ್ ದುಪ್ಪಟ್ಟ. ಈ ರೀತಿ ಇದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಡ್ರೆಸ್ ನೋಡಿ, ಈ ರೀತಿ ಇದೆ. ತುಂಬ ಎಲಿಗೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಗೈಸ್. ನೋಡಿ, ಲಾಂಗ್ ಬರುತ್ತೆ ಸ್ನೇಹಿತರೆ. ಈ ಒಂದು ಡ್ರೆಸ್ ಏನು ನಾನು ಈಗ ನಿಮ್ಗೆ ತೋರಿಸ್ತಿದ್ದೀನೋ ಪ್ರತಿಯೊಂದು ಲಾಂಗ್ ಬರುತ್ತೆ. ಮಿರರ್ ವರ್ಕ್ ಇದೆ, ಈ ಥರ ಥ್ರೆಡ್ ಎಂಬ್ರಾಯ್ಡಿಂಗ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಈ ರೀತಿ ಬರುತ್ತೆ. ಫುಲ್ ಬ್ಯಾಕ್ ಕೂಡ ಫುಲ್ ಕವರ್ ಆಗುತ್ತೆ. ಈ ಥರ ಹೈ ನೆಕ್ ಬರುತ್ತೆ ನೋಡಿ. ಫುಲ್ ಈ ರೀತಿ ಬರುತ್ತೆ. ಬ್ಯಾಕ್ ಕೂಡ ಅಷ್ಟೇ ಈ ಥರ ಫುಲ್ ಬರುತ್ತೆ. ಫುಲ್ ನೆಕ್ ಕವರ್ ಆಗುತ್ತೆ. ಸೇಮ್ ಇದೇ ಥರ ಬರುತ್ತೆ. ಥ್ರೆಡ್ ಎಂಬ್ರಾಯ್ಡಿ ಇದೆ ಸ್ನೇಹಿತರೆ. ತುಂಬ ಯೂನಿಕಾಗಿ ಚೆನ್ನಾಗಿದೆ. ಫುಲ್ ನೋಡಿ, ಇಲ್ಲೆಲ್ಲ ನೆರಿಗೆ ಬರುತ್ತೆ ಫ್ರಂಟಾಗಿ. ಸ್ವಲ್ಪ ಏನಂದರೆ ನಮ್ಮಂಥ ಲೇಡೀಸ್ಗೆ ಟಮ್ಮಿ ಏನಾದರೂ ಇದ್ದರೆ ಅವ್ರಿಗೆ ಈ ಥರ ಡ್ರೆಸ್ಸಲ್ಲಿ, ನನ್ನಂಥವ್ರಿಗೆ ಅಂತಲ್ಲ, ಸ್ವಲ್ಪ ದಪ್ಪ ಇದ್ದೀವಿ ಅನಿಸೋರಿಗೆ ಈ ಥರ ನೆರಿಗೆ ಇರೋ ಥರ ಡ್ರೆಸ್ಗಳನ್ನ ತೊಗೊಂಡ್ರೆ ಟಮ್ಮಿ ಕಾಣಿಸಲ್ಲ, ಟಮ್ಮಿ ಕವರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಫುಲ್ ಲಾಂಗ್ ಬರುತ್ತೆ. ಅಂಬ್ರೆಲ್ಲ ಕಟ್ಟಿದ್ದು, ಅಹಲ್ಯ ಅಂಬ್ರೆಲ್ಲ ಕಟ್ಟಿದ್ದು. ತುಂಬ ಚೆನ್ನಾಗಿದೆ ನೋಡಿ. ಫುಲ್ ಲೆಂತಿಯಾಗಿರುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲೊಂದು ನಾಟ್ ಕೊಟ್ಟಿದ್ದಾರೆ, ಈ ಥರ ಇದೆ. ಇದಕ್ಕೆ ವಿತ್ ದುಪ್ಪಟ್ಟ, ಕಾಟನ್ ದುಪ್ಪಟ್ಟನೇ ಬಂದಿದೆ. ಪ್ರಿಂಟೆಡ್ ಪ್ಯಾಂಟ್ ಹೀಗೆ ಬಂದಿದೆ, ಪ್ಲೈನ್ ಪ್ಯಾಂಟ್. ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಅದೇ ಥರದೇ ಸೇಮ್ ಕಲರ್ ಚೇಂಜ್ ಇನ್ನೊಂದು ಪೀಸ್ ಕೂಡ ತೊಗೊಂಡಿದ್ದೀನಿ. ಯಾಕಂದರೆ ನನಗೆ ಯಾವುದಾದ್ರೂ ಇಷ್ಟ ಆದ್ರೇ ನಾನು ಮತ್ತೊಂದು ತೊಗೊಳ್ತೀನಿ, ಇಲ್ಲಾಂದರೆ ತೊಗೊಳ್ಳಲ್ಲ. ಅದೇ ನಾನು ಇಷ್ಟ ಆದರೆ 2 ಪೀಸ್ ಅಂತೂ ಪಕ್ಕ ತೊಗೊಳ್ತೀನಿ ನಾನು. ಅದೇ ಥರದ್ದು ಇದು ಒಂದು ಡ್ರೆಸ್, ರೆಡ್ ಕಲರ್ ಕಾಂಬಿನೇಷನ್ನು. ಬ್ಲೂ ಆ್ಯಂಡ್ ಗ್ರೀನ್ ಥ್ರೆಡ್ ವರ್ಕ್ ಇದೆ. ಇದಕ್ಕೂ ಕೂಡ ಮಿರರ್ ಬಂದಿದೆ. ಇದು ಕೂಡ ಸೇಮ್ ಹೈ ನೆಕ್ ಬರುತ್ತೆ. ಸೇಮ್ ಅದೇ ಥರ ಲಾಂಗ್ ಗೌನ್ ಬರುತ್ತೆ. ಅದು ಓಪನ್ ಮಾಡಿ ತೋರಿಸಿದ್ದೀನಿ. ಇದನ್ನೇನು ಓಪನ್ ಮಾಡೋದು ಬೇಡ ಅಂದ್ಕೊಳ್ತೀನಿ. ಈ ರೀತಿ ಬರುತ್ತೆ. ಇದು ಕೂಡ ಲಾಂಗ್ ಗೌನೇ ಆಗಿರುತ್ತೆ. ಇದಕ್ಕೂ ಕೂಡ ಸೇಮ್ ಪ್ಯಾಂಟ್ ವಿತ್ ದುಪ್ಪಟ್ಟ, ಪ್ರಿಂಟೆಡ್ ದುಪ್ಪಟ್ಟ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಹೈ ನೆಕ್ ತೊಗೊಂಡಿದ್ದೀನಿ. ಅಂದರೆ ಫ್ರಂಟ್ ಕೂಡ ಹೈ ನೆಕ್ಕೇ ಬರುತ್ತೆ. ಇದೆಲ್ಲ ನಾನು ಒಂದು ಸ್ಟಿಚ್ ಹಾಕ್ಲಿಕ್ಕೆ ಕೊಡಬೇಕು, ಹಾಗಾಗಿ ನಾನು ಇದನ್ನ ಕಳಿಸ್ಕೊಡ್ಬೇಕಿತ್ತು. ಹಾಗಾಗಿ ನಿಮ್ಗೆ ತೋರಿಸ್ಬಿಡೋಣ ಅಂತ ಹೇಳಿ ತೊಗೊಂಡೆ. ಈ ಥರ ನೋಡಿ. ಜೊತೆಗೆ ಇದೊಂದು ಡ್ರೆಸ್ಸು, ಇದು ಅಷ್ಟೇ. ಇದು ಸ್ಲೀವ್ ಸ್ವಲ್ಪ ಉದ್ದ ಇದೆ. ನಿಮಗೆ ಬೇಕಿಲ್ಲ ನಮಗೆ ಉದ್ದ ಸ್ಲೀವ್ ಹಾಕ್ಕೊತಿರೋದಕ್ಕೆ ನಾನು ಬಟ್ ಇಲ್ಲಿ ಮಣ್ಕೈ ಎತ್ತರಿಗೆ ಕಟ್ ಮಾಡಿಸ್ಕೊಳ್ತೀನಿ ನಾನು. ಈ ರೀತಿ ಇದು ಲಾಂಗ್ ಬರುತ್ತೆ. ಫುಲ್ ಹೈ ನೆಕ್ ಬರುತ್ತೆ ಸ್ನೇಹಿತರೆ. ಹೀಗೆ ನೆಕ್ ಕಾಣ ಬರುತ್ತೆ. ಇದು ಈ ಥರದಕ್ಕೆಲ್ಲ ಒಳ್ಳೆ ಗ್ರ್ಯಾಂಡ್ ಜ್ಯುವೆಲರಿ ಇಯರಿಂಗ್ಸ್ನ ವೇರ್ ಮಾಡಿಬಿಟ್ರೆ, ಲಾಂಗ್ ಇರೋ ಇಯರಿಂಗ್ಸ್ನ ವೇರ್ ಮಾಡಿ ವಿತೌಟ್ ನೆಕ್ಗೆ ಏನು ಹಾಕ್ಕೊಳ್ತಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಒಂದು ಪ್ಯಾಟ್ರನ್ ಡ್ರೆಸ್ ಇದು ಕೂಡ ಅಷ್ಟೇ ಲಾಂಗು. ಬಟ್ ಇದು ಸೈಡ್ ಕಟ್ಟಿದೆ. ಸೈಡ್ ಕಟ್ಟು ಈ ಥರ ಡ್ರೆಸ್ಸು. ಇದು ಕೂಡ ಅಷ್ಟೇ ಕಾಟನ್ನು. ಇದು ಕೂಡ ಮಿತ್ರದಲ್ಲೇ ಪರ್ಚೇಸ್ ಮಾಡಿರೋದು. ಇವೆಲ್ಲ ಡ್ರೆಸ್ದು ಲಿಂಕ್ ಬೇಕಾದರೆ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ಅಂತ ಹೇಳ್ತೀನಿ. ಫೋರ್ಸ್ ಏನಿಲ್ಲ. ಇದು ಪ್ರಮೋಷನ್ ವಿಡಿಯೋ ಕೂಡ ಅಲ್ಲ. ನನಗಿಷ್ಟ ಆಯಿತು, ನಾನು ಓನಾಗಿ ಶಾಪ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸಮ್ಮರ್ ಬಂತು, ಕಾಟನ್ ಡ್ರೆಸ್ನ ವೇರ್ ಮಾಡಿದ್ರೆ ಕಂಫರ್ಟಬಲ್ ಫೀಲ್ ಇರುತ್ತೆ. ಹಾಗಾಗಿ ಮತ್ತೆ ನನಗೆ ಔಟ್ಸೈಡ್ ಹೋಗ್ಲಿಕ್ಕೆ ಬರಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ದುಪ್ಪಟ್ಟ ಮಾತ್ರ ಸಿಲ್ಕ್ ಬಂದಿದೆ. ಈ ಡ್ರೆಸ್ಗೆ ದುಪ್ಪಟ್ಟನೇ ಹೈಲೈಟ್ ಅಂತ ಹೇಳ್ಬೋದು. ಟೆಂಪಲ್ಸ್ಗೆ ಸಿಂಗಲ್ ಪಿನ್ ಮಾಡಿ ಹಾಕೊಂಡ್ರೆ ತುಂಬ ಏನು ಅನ್ಸುತ್ತೆ, ಲಜೂರಿಯಾಗಿ ಕಾಣಿಸ್ತೀವಿ ಅಂತ ಅನಿಸುತ್ತೆ. ಹಾಗಾಗಿ ಇದರ ಡ್ರೆಸ್ಸು ವಿತ್ ಪ್ಯಾಂಟ್, ಸೇಮ್ ಪೀಸಲ್ಲೇ ಪ್ಯಾಂಟ್ ಬಂದಿದೆ. ಅದೊಂದು.
ಇನ್ನೊಂದು ಡ್ರೆಸ್ಸು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ನೆಟ್ಟು ಇದೆ ಡ್ರೆಸ್ಸು. ಇದನ್ನೆಲ್ಲ ನಾವು ಮುಂಚೆ ಅಂದರೆ 10-15 ಇಯರ್ಸ್ ಮುಂಚೆ ಸ್ಟಿಚ್ ಮಾಡಿಸಿ ವೇರ್ ಮಾಡ್ತಿದ್ದೆ ನಾನು. ಅವಾಗ ಈ ಥರ ಡ್ರೆಸ್ನ ವೇರ್ ಮಾಡ್ತಿದ್ದೆ ನಾನು. ಇದೇ ಪ್ಯಾಟ್ರನ್ ಡ್ರೆಸ್ ನಾನು ಇದು ಮಿತ್ರದಲ್ಲಿ ಶಾಪ್ ಮಾಡಿದ್ದು. 1000 ಸಮಥಿಂಗ್ ಇದೆ, ಇದು 1300-400 ಇದೆ. ಬಟ್ ಇದು ಮೀಶೋದಲ್ಲಿ 900ಗೆ ಸಿಗ್ತಿದೆ ನೋಡಿ. ಬೇಕಾದರೆ ಮಿತ್ರದಲ್ಲಿ ತಗೊಳ್ಳಿ, ಮೀಶೋದಲ್ಲಿ ಬೇಕಾದ್ರೆ ಮೀಶೋದಲ್ಲಿ ತಗೊಳ್ಳಿ. ಈ ಥರ ಬರುತ್ತೆ ನೋಡಿ. ಇದ್ರ ನೆಕ್ ಕಟ್ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ಶೇಪು ತುಂಬ ಚೆನ್ನಾಗಿದೆ. ಇದನ್ನಂತೂ ಯಾವುದಾದ್ರೂ ಟೆಂಪಲ್ಸ್ಗೆ ಹಾಕೊಂಡು ಹೋಗೋದು ತುಂಬ ಚೆನ್ನಾಗಿರುತ್ತೆ. ಸಿಲ್ಕ್ ಕಾಟನ್, ಇದು ಸಿಲ್ಕ್ ಕಾಟನ್ ಚೆನ್ನಾಗಿದೆ. ಕಲರ್ ನೋಡಿ ಎಷ್ಟು ಪಿಂಕಿಶ್ ಇದೆ. ನನಗೆ ಆಲ್ಮೋಸ್ಟ್ ಸ್ಯಾರೀಸ್ ಕಲೆಕ್ಷನ್ ಎಲ್ಲ ಪಿಂಕೆ, ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಪಿಂಕೇ ಇರುತ್ತೆ. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ ನಾನು. ಈ ರೀತಿ ಇದೆ. ಇದು ಕೂಡ ಸೈಡ್ ಕಟ್ಟೆ ಆಗಿರುತ್ತೆ. ಇದು ಕೂಡ ಸೈಡ್ ಕಟ್ ಡ್ರೆಸ್ಸೇ. ಎಲ್ಲ ಕಡೆನೂ ನೋಡಿ ಈ ಥರ ಲೋಟಸ್ ಡಿಸೈನ್ ಬಂದಿದೆ. ಫ್ಲೇವರು ತುಂಬ ಚೆನ್ನಾಗಿದೆ ಡ್ರೆಸ್ಸು. ಇದನ್ನೆಲ್ಲ ಟೆಂಪಲ್ಸ್ಗೆ ಹೋಗ್ಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಈಗ ಅಂದರೆ ನಮಗೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸಿಲ್ಕ್ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಆ ಟೈಮಲ್ಲಿ ಈ ಥರ ಸಿಲ್ಕ್ ಡ್ರೆಸ್ಗಳನ್ನ ಕೂಡ ವೇರ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೂ ಕೂಡ ಗ್ರೀನ್ ಕಲರ್ ಪ್ಯಾಂಟು, ಗ್ರೀನ್ ಕಲರ್ ದುಪ್ಪಟ್ಟ, ಸಿಲ್ಕ್ ದುಪ್ಪಟ್ಟ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದು ಪಾಚಿ ಗ್ರೀನಲ್ಲಿ ಡ್ರೆಸ್ಸು. ಇದು ಅಷ್ಟೇ ಪ್ಯೂರ್ ಕಾಟನ್ನು, 100% ಕಾಟನ್ ಡ್ರೆಸ್, ಅಂಬ್ರೆಲಾ ಡ್ರೆಸ್ ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಇದು ಸ್ಲೀವ್ ನಾನು ಎಷ್ಟಕ್ಕೆ ವೇರ್ ಹಾಕ್ಕೊಳ್ತೀನಿ ಯಾವಾಗಲೂ ಮಣ್ಕೈವರೆಗೂ ಅಷ್ಟೇ ಸ್ಲೀವ್ ಇದೆ. ಇದನ್ನೆಲ್ಲ ವೇರ್ ಮಾಡಿಲ್ಲ, ಬಟ್ ಹಾಗೆ ಬ್ಯಾಗಲ್ಲಿ ಇಟ್ಟು ಟ್ವಿಸ್ಟ್ ಆಗಿಬಿಟ್ಟಿದೆ. ಅಂದರೆ ನಾನು ಯಾವುದೇ ಹೊಸ ಒಂದು ಡ್ರೆಸ್ ತೊಗೊಂಡ್ರು ಕೂಡ ಒಂದು ಸ್ಟಿಚ್ ಹಾಕ್ತೀನಿ, ಹಾಗೆ ಸ್ಟಿಚ್ ಕಳಿಸ್ಬೇಕಿತ್ತು. ಹಾಗಾಗಿ ಇದರಲ್ಲಿ ಹೈಲೈಟ್ ಏನು ಅಂತಂದರೆ ಈ ಥರ ಫ್ಲವರ್ಸ್ ಬಂದಿರೋದೇ, ದೊಡ್ಡ ಫ್ಲವರ್ಸ್ ಬಂದಿದೆ. ಅಂಬ್ರೆಲಾ ಡ್ರೆಸ್ಸು ಆಫೀಸ್ ವೇರ್ಗಾಗಿರ್ಬೋದು, ಇಲ್ಲ ಸ್ಮಾಲ್ ನಾವೆಲ್ಲ ಹೊರಗಡೆ ಔಟ್ಸೈಡ್ ಹೋಗ್ತೀರಿ, ಶಾಪಿಂಗ್ ಹೋಗ್ತೀರಿ, ಸಮ್ಮರ್ ಟೈಮಲ್ಲಿ ಸಿಲ್ಕ್ ಟಾಪ್ಸು ಅದೆಲ್ಲ ವೇರ್ ಮಾಡಿದಾಗ ಅನ್ಕಂಫರ್ಟಬಲ್ ಫೀಲ್ ಅನಿಸುತ್ತೆ. ತುಂಬ ಈಗಲೇ ಆಲ್ರೆಡಿ ಮಾರ್ಚ್ ಇದು, ಆಗಲೇ ತುಂಬ ವಿಪರೀತ ಬಿಸಿಲಿದೆ. ಹಾಗಾಗಿ 100% ಕಾಟನ್ ಇರೋವಂಥ ಡ್ರೆಸ್ಗಳನ್ನ ವೇರ್ ಮಾಡಿದ್ರೆ ಕಂಫರ್ಟಬಲ್ ಅನಿಸುತ್ತೆ. ಸ್ವೆಟ್ ಕೂಡ ಅಷ್ಟು ಇರಿಟೇಷನ್ ಅನಿಸಲ್ಲ, ಸ್ವೆಟ್ ಕೂಡ. ಹಾಗಾಗಿ ಇದೊಂದು ಡ್ರೆಸ್ ನೋಡಿ ಈ ರೀತಿ ಬರುತ್ತೆ. ಇದಕ್ಕೂ ಕೂಡ ವಿತ್ ಪ್ಯಾಂಟ್ ಬಂದಿದೆ, ದುಪ್ಪಟ್ಟ ಇಲ್ಲ. ಇದು ಪ್ಯಾಂಟ್ ಆ್ಯಂಡ್ ಡ್ರೆಸ್ ಅಷ್ಟೇ. ಇವೆಲ್ಲ ಡ್ರೆಸ್ನೂ ಕೂಡ ನಾನು ಮಿತ್ರದಲ್ಲೇ ಶಾಪ್ ಮಾಡಿರೋದು. ನಿಮ್ಗೆ ಯಾವುದಾದ್ರೂ ಡ್ರೆಸ್ ಇಷ್ಟ ಆಗಿದ್ರೆ ಪರ್ಚೇಸ್ ಮಾಡಿ. ಪ್ರತಿಯೊಂದು ಡ್ರೆಸ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಶಾಪ್ ಮಾಡಿ. ಇದು ಯಾವುದು ಕೊಲಾಬ್ರೇಷನ್ ವಿಡಿಯೋ ಅಲ್ಲ, ನಾನು ತೊಗೊಂಡಿದ್ದ ಡ್ರೆಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಈಗ ಹಬ್ಬಗಳಿರೋದ್ರಿಂದ ಸ್ವಲ್ಪ ಡಿಸ್ಕೌಂಟ್ ಕೂಡ ಚೆನ್ನಾಗಿ ಕೊಡ್ತಿದ್ದಾರೆ, ಹಾಗಾಗಿ ತೊಗೊಳ್ಳಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಮನಸಾರ ಕೇಳ್ಕೊಳ್ತೀನಿ. ನಾನು ನಿಲ್ಲಿಸಿ ಚಾನಲ್ನ ಮತ್ತೆ ಮುಂದುವರಿಸ್ತಾ ಇರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟು ನಂಗೆ ತುಂಬ ಮುಖ್ಯ. ಹಾಗಾಗಿ ಸಪೋರ್ಟ್ ಮಾಡಿ. ಹಾಗೆ ಸ್ನೇಹಿತರೆ, ರೀಸೆಂಟ್ ಟೈಮಲ್ಲಿ ನಾನು ಚಾನಲ್ ಸ್ಟಾಪ್ ಮಾಡಿದಾಗಿಂದ ಕೂಡ ಸಿಲ್ಕ್ ಬ್ಲೌಸಸ್ ಅಂದರೆ ಕಾಸ್ಟ್ಲಿಯೆಸ್ಟ್ ಬ್ಲೌಸಸ್ದು ವಿತೌಟ್ ಕಾಸ್ಟ್ಲಿ ಬ್ಲೌಸಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ. ನಿಮಗೆ ಕಾಸ್ಟ್ಲಿ ಬ್ಲೌಸ್ ಬಗ್ಗೆ ಆಗಿರ್ಬೋದು, ಅಂದರೆ ನಾನು ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬ್ಲೌಸ್ ನಾವು ಸ್ಟಿಚ್ ಮಾಡಿಸಿದ್ದೀನಿ. ಆ ಥರ ಬ್ಲೌಸ್ ಬಗ್ಗೆ ಮಾಹಿತಿ ಬೇಕಿದ್ರೆ ಅದ್ರ ಬಗ್ಗೆ, ಇಲ್ಲ ಸಿಂಪಲಾಗಿ ಕೂಡ ಸ್ಟಿಚ್ ಮಾಡಿಸಿದ್ದೀನಿ, ಹ್ಯಾಂಡ್ ವರ್ಕು, ಅದ್ರ ಬಗ್ಗೆ ಬೇಕಾದ್ರೆ ಅದ್ರ ಬಗ್ಗೆ. ಹಾಗೆ ನಾನು ಈ ನಡುವೆ ಪರ್ಚೇಸಿಂಗ್ ಮಾಡಿರೋ ಸಿಲ್ಕ್ ಸೀರೆಗಳ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಿದ್ರೆ ಖಂಡಿತ ಕಮೆಂಟ್ ಮಾಡಿರಿ, ನಾನು ನಿಮಗೆ ಖಂಡಿತ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಹಾಗೂ ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ವ್ಲಾಗ್ ಎಕ್ಸ್ಪೆಕ್ಟೇಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.